ಕಲ್ಯಾಣ ಧ್ರುವಗಾತ್ರಾಯ ಕಾಮಿಕಾರ್ಥಪ್ರದಾಯ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಗುರುವಾದಿಭ್ರಾಂತೇ ಸಂಜೀವನಂದೇ ಮೂಕೋಪಿ ಪ್ರಸಾದೇನ ಮುನಿಹನಾಯ ತೇ ರಾಜರಾಜಾಯ ತೇ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜನನದ ಬಗ್ಗೆ ಹೇಳ್ತೇವೆ. ಭುವನಗಿರಿಯಲ್ಲಿ ವೀಣಾ ಮತ್ತು ತಿಮ್ಮಣ್ಣ ಭಟ್ಟರ ಮನೆಯಲ್ಲಿ ತೀರಾ ಸಂತಸ ಸಡಗರ ತಮ್ಮ ಮೂರನೇ ಮಗನ ನಾಮಕರಣ ಮಾಡುತ್ತಿದ್ದರು. ವೆಂಕಟನಾಥ ಎಂದ ನಾಮಕರಣ ಕೂಡ ಆಯಿತು. ವೆಂಕಣ್ಣ ಎಂದು ಮುದ್ದಾಗಿ ಕರೆಯಲು ಅವತ್ತಿನಿಂದಲೇ ಶುರು ಮಾಡಿದರು. ತಿರುಪತಿ ಶ್ರೀನಿವಾಸನ ಸೇವೆಯಿಂದ ಹುಟ್ಟಿದ ಮಗನಲ್ಲವೇ. ಬಂದವರೆಲ್ಲರೂ ಸತ್ಕರಿಸಿ ಕಳಿಸಿಕೊಟ್ಟರು ತಿಮ್ಮಣ್ಣ ಭಟ್ಟರು. ಮಗಳು ವೆಂಕಟಾಂಬೆ ಚೂಟಿಯಾಗಿ ಓಡಾಡುತ್ತಿದ್ದರು. ಮಗ ಗುರುರಾಜನಂತೂ ತಂದೆಯೊಂದಿಗೆ ಪಾದರಸದಂತೆ ಓಡಾಡುತ್ತಿದ್ದನು. ಇದನ್ನು ನೋಡಿ ತಿಮ್ಮಣ್ಣ ಭಟ್ಟರ ಹೆಂಡತಿ ಗೋಪಿಕಾಂಬೆಗೆ ಬಹಳ ಹಿಗ್ಗುತ್ತಿದ್ದಳು. ವೆಂಕಟಾಂಬೆಯ ಮದುವೆ ವೈಭವದಿಂದ ನಡೆಯಿತು. ವರ ಮಧುರೆಯವನು ದೊಡ್ಡ ಪಂಡಿತನಂತೆ. ಆತನ ಹೆಸರು ಲಕ್ಷ್ಮೀನಾರಾಯಣಂತೆ. ಈಗ ಗುರುರಾಜ ದೊಡ್ಡವನಾಗಿದ್ದಾನೆ. ಎಲ್ಲರೂ ಅವನನ್ನು ಗುರುರಾಜ ಭಟ್ಟ ಎಂದು ಗೌರವದಿಂದ ಕರೆಯುತ್ತಿದ್ದರು. ಆತನು ಒಳ್ಳೆ ಪಂಡಿತನೇ ಆಗಿದ್ದಾನೆ. ತಿಮ್ಮಣ್ಣ ಭಟ್ಟರ ಆರೋಗ್ಯ ಹದಗೆಟ್ಟಿತು. ಮಗ ಗುರುರಾಜನನ್ನು ಹತ್ತಿರ ಕರೆದು, ಗುರುರಾಜನ ವೆಂಕಣ್ಣನನ್ನು ನೀನೇ ಇನ್ನು ಮುಂದೆ ನೋಡಿಕೊಳ್ಳಬೇಕು. ನೀನೇ ತಂದೆ ಸ್ಥಾನದಲ್ಲಿದ್ದು ಉಪನಯನ ಪೂರೈಸಬೇಕು. ಆಗಲಿ ಅಪ್ಪ, ನೀವೇನು ಯೋಚಿಸಬೇಡಿ. ಮಗನ ಮಾತನ್ನು ಕೇಳಿ ತಿಮ್ಮಣ್ಣ ಭಟ್ಟರು ನಿಶ್ಚಿಂತೆಯಿಂದ ಕಣ್ಣು ಮುಚ್ಚಿದರು. ಅನಂತರ ಕಣ್ಣು ತೆರೆಯಲೇ ಇಲ್ಲ. ನಡೆಯಬೇಕಾದ ಕಾರ್ಯಗಳೆಲ್ಲ ನಡೆದವು. ಗುರುರಾಜ ಭಟ್ಟರು ತಾವೇ ಮುಂದೆ ನಿಂತು ವೆಂಕಣ್ಣನ ಉಪನಯನವನ್ನು ಪೂರೈಸಿದರು. ಪ್ರಾಥಮಿಕ ಶಿಕ್ಷಣಕ್ಕಾಗಿ ಭಾವನಾದ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರಲ್ಲಿ ಬಿಟ್ಟು ಬಂದರು. ವೇದಾಂತ, ತರ್ಕ, ವ್ಯಾಕರಣ, ಮೀಮಾಂಸ, ಜ್ಯೋತಿಷ್ಯ ಹೀಗೆ ಎಲ್ಲವನ್ನೂ ಅಧ್ಯಯನ ಮಾಡಿ ವೆಂಕಣ್ಣ ಭುವನಗಿರಿಗೆ ಹಿಂತಿರುಗಿದ. ಒಳ್ಳೆಯ ಮುಹೂರ್ತದಲ್ಲಿ ಮದುವೆಯೂ ಆಯಿತು. ಆತನ ಹೆಂಡತಿಯಾಗಿ ಬಂದವಳು ಸರಸ್ವತಿ ಬಾಯಿ. ಹರಿ ಓಂ.